ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಡೌನ್ The MLAs are right because they are part of the system, they are part of the government, and we have to earlier also some respect has been given to all of them. But now with lot of difficulty, with all the pressures only, we are permitted them. Though I may be a member, that is different question as a person. But now I speak to the chairman, president and those people. I wanted to see that our MLAs will be accommodated. I think today I am on the job. But Mr. Tejasvi Surya and others are saying, sir, this is unwanted. I don't let Mr. Tejasvi Surya give their ಜ್ಞಾನ to their party members. ಸರ್, ಭಾರತ ಸರ್ಕಾರ ತೈಲ ಬೆಲೆನ 10 ಪ್ರತಿ ಲೀಟರ್ಗೆ 10 ರೂಪಾಯಿ ಇಳಿಸಿದೆ. ಕರ್ನಾಟಕ ಸರ್ಕಾರ ಏನಾದರೂ ಇಳಿಸುತ್ತಾ? ಭಾರತ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ. ತೈಲ ಬೆಲೆಯನ್ನು ಜಾಸ್ತಿ ಮಾಡಿಬಿಟ್ಟು ಇವರು ಮಾಡ್ಕೋಬೇಕು. ಎಲೆಕ್ಷನ್ಗೋಸ್ಕರ ಮಾಡಿದ್ದಾರೆ. ಆದರೆ ನೈರಾ ಕಂಪ್ನಿಯವರು ಜಾಸ್ತಿ ಮಾಡಿದ್ದಾರೆ. ಇವತ್ತು 3:30 ಗಂಟೆಗೆ ಸುರ್ಜಿವಾಲಾ ಸಾಹೇಬರು ಬರ್ತಾ ಇದ್ದಾರೆ. ನಾನು CM ಸುರ್ಜಿವಾಲಾ ಆ ವಿಚಾರವನ್ನು ರಾಜ್ಯದ ಜನತೆಗೆ ಬೆಳಕನ್ನು ಚೆಲ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಏನಾದರೂ ಕಡಿಮೆ ಮಾಡುತ್ತಾ ಅಂತ ಆಮೇಲೆ ಮಾತಾಡ್ತೀನಿ. Sir, center have decreased the oil cess on the OMC companies, not on the fuel. That is what I am telling you. Evening we will come and discuss with you. ಸರ್ ಬೈ ಎಲೆಕ್ಷನ್ ಅಲ್ಲಿ ಅಭ್ಯರ್ಥಿಗಳು ಕನ್ವಿನ್ಸ್ ಆಗಿಲ್ಲ ಸರ್. ಕೆಲವರೆಲ್ಲ ಬಂಡಾಯ, ಕೆಲವ್ರನ್ನ ಅಮಾನತ್ ಮಾಡಲಾಗಿದೆ. ಇಲ್ಲ, ಯಾರು ಅಮಾನತಿನ ಆಸೆ ಏನಾಗ್ತಿಲ್ಲ. ಲೋಕಲ್ ಯಾರು ಅರ್ಜಿ ಹಾಕಿರ್ತಾರೆ ಅದನ್ನು ಆಟೋಮೆಟಿಕ್ ಆಗಿ ಆಗ್ತದೆ. ಬಟ್ ನಿನ್ನೆ ನಾನು ಚೀಫ್ ಮಿನಿಸ್ಟರ್ ಎಲ್ಲ ಕೆಲವರು ಮಾತಾಡಿದ್ದೀವಿ. ನಾನು ಅದನ್ನು ಡಿಸ್ಕ್ಲೋಸ್ ಮಾಡೋದು ಬೇಡ. ಎಲ್ಲರೂ ಲೀಡ್ರು, ಜಮೀರ್ ಇರ್ಬೋದು, ನಜೀರ್ ಇರ್ಬೋದು, ಅಲ್ಲಿರುವಂಥ ನಮ್ಮ ಜಬ್ಬಾರ್ ಇರ್ಬೋದು, ಎಲ್ಲರೂ ಕಾಂಗ್ರೆಸ್ ಪೇಜಲ್ಲಿದೆ. ಪಾರ್ಟಿ ಏನು ಹೇಳ್ತದೆ ಎಲ್ಲರೂ ಕೇಳ್ತಾರೆ. ಅದರಲ್ಲಿ ಯಾವ ಥರ ಅನುಮಾನ ಇಲ್ಲ. ಇನ್ಕ್ಲೂಡಿಂಗ್ ಪೈಲ್ವಾನ್ ಇರ್ಬೋದು, ಉಸ್ತಾದ್ ಇರ್ಬೋದು, ಎಲ್ಲರೂ ಕೂಡ ಕೇಳ್ತಾರೆ. ಎಲ್ಲರೂ ನಮ್ಮವರೇ. ಎಲೆಕ್ಷನ್ ಟೈಮಲ್ಲಿ ಕೆಲವು ಡಿಫ್ರೆನ್ಸ್ ಬರ್ತದೆ. ಅವೆಲ್ಲ ನಾವು ಸೆಟ್ರೇಟ್ ಮಾಡ್ತೀವಿ. ಅಲ್ಪಸಂಖ್ಯಾತ ಮತಗಳು ವಿಭಜನೆ ಆಗ್ತವೆ. ಯಾವ ಕಾರಣಕ್ಕೂ ವಿಭಜನೆ ಆಗಲ್ಲ. ಅಲ್ಪಸಂಖ್ಯಾತರು ಆಗೋದಿಲ್ಲ, ಬೇರೆ ಜನಾಂಗವನ್ನು ಹಾಕೋದಿಲ್ಲ. ಶಿವಶಂಕರಪ್ಪನಕ್ಕಿಂತ ಅತಿ ಹೆಚ್ಚು ಲೀಡ್ನಲ್ಲಿ ನಮ್ಮ ಸಮರ್ಥ ಗೆಲ್ತಾರೆ. ವಿಶ್ವಾಸ ಇದೆ. ಒಳ್ಳೆ ಹುಡುಗ ಇದ್ದಾನೆ. ಅವ್ರು ಸಾಕಿದಂಥ ಮಗ ಬಳಗ ದಾವಣಗೆರೆಯವ್ರಿಗೆ ಅಪಾರವಾದಂಥ ಕೊಡುಗೆಯನ್ನು ಇಡೀ ರಾಜ್ಯ ನೋಡೋ ರೀತಿಯಲ್ಲಿ ಆ ಕುಟುಂಬ ಕೊಟ್ಟಿದೆ. ಅದನ್ನು ಸ್ಮರಿಸ್ತಾ ಇದ್ದಾರೆ. ಸರ್, ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ಕ್ಯಾಬಿನೆಟ್ ನಿಮಗೆ ಯಾರಾದರೂ ಕೊಡ್ತೇವೆ. 99% ನಿಮಗೆ ಸಿಗುತ್ತೆ. ಹುಡುಕಿ ನಿಮ್ಮ ಕೈಲಿ ಸಿಗಲೇ ಇಲ್ಲ ಅಂತ ಪಕ್ಷದಲ್ಲಿ ನನಗೆ ಬನ್ನಿ, ಯಾರು ಕಾರ್ಯಕ್ಕೆ ನಿಲ್ಲಿಸ್ತೀವಿ. ಲೈನ್ ಮಾಡ್ಕೊಂಡು ಬನ್ನಿ. ನಿಧಾನವಾಗಿ ಇನ್ನು 3-4 ಗಂಟೆ ಟೈಮ್ ಇದೆ. ಪೇರೆಂಟ್ಸ್ ಇಲ್ಲಿ ಮಕ್ಕಳು ಬಿಟ್ಟ ಮೇಲೆ
ತೋಟದಲ್ಲಿ ಅರಣ್ಯ ಇಲಾಖೆಯ ನಕಲಿ ಆದೇಶ ಪತ್ರವನ್ನು ತಯಾರಿಸುವ ಜಾಲನ ಈಗ ಪತ್ತೆ ಮಾಡಿದ್ದಾರೆ ತುಮಕೂರಿನಲ್ಲಿ. ಸೊ ಈ ವಿಚಾರವಾಗಿ ಅವ್ರ ಹೆಸರ ಮೇಲೆ ಮಾತ್ರ FIR ಆಗಿಲ್ಲ, ಅಂದರೆ ಬೇರೆ ಅಲ್ಲಿ ಯಾರು ಸಿಬ್ಬಂದಿ ಇದ್ರು ಅಥವಾ ನಕಲಿ ಸಿಬ್ಬಂದಿ ಆಗಿದ್ರು ಅವ್ರ ಮೇಲೆ FIR ಆಗಿದೆ. ನಾನು ಈಗ ತುಮಕೂರಿಗೆ ಹೋಗ್ತಾ ಇದ್ದೀನಿ. ತುಮಕೂರಿಗೆ ಹೋಗಿ ಫಾರೆಸ್ಟ್ ಆಫೀಸರ್ ಯಾರಿದ್ದಾರೆ ಮತ್ತು DC ಅವರು, ಫಾರೆಸ್ಟ್ ಆಫೀಸರ್ ಅವ್ರನ್ನೆಲ್ಲ ಕರೆದು ಮಾತಾಡ್ತೀನಿ. ಏನದು ವಿಷಯ ಏನು ಅಂತ ಹೇಳಿ ನಾನು ಅದನ್ನು ಮೊದಲು ತಿಳ್ಕೊಳ್ತೀನಿ. ಆಮೇಲೆ ಅದಕ್ಕೇನು ಆ್ಯಕ್ಷನ್ ಮಾಡಬೇಕು ಅದಕ್ಕೆ. ಅಂದರೆ ಅಲ್ಲಿರುವಂಥ ರಿಪೋರ್ಟ್ ಪ್ರಕಾರ, ಅಲ್ಲಿ ಕೊಟ್ಟಿರುವಂಥ ಬ್ರೇಕಿಂಗ್ ಪ್ರಕಾರ HM ರವರಿಗೆ ಅವರು ಪರಿಚಯಸ್ಥರು ಅನ್ನೋ ಕಾರಣದಿಂದ ಬಾಲ್ಯಚಂದ್ರ ಅವ್ರ ಹೆಸರನ್ನೇ ಸೇರಿಸಿಲ್ಲ. ಎಲ್ಲದಕ್ಕೂ HM ಎಲ್ಲದಕ್ಕೂ ಗೃಹ ಸಚಿವರು. ಈಗ ನಮ್ಮ ಕಾಲೇಜಲ್ಲಿ ಅದೇನೋ ಒಂದು ಇನ್ಸಿಡೆಂಟ್ ಆದ ಅದು ಗೃಹ ಸಚಿವರು. ಏನು ಗೃಹ ಸಚಿವರು? ಯಾವ ಕಾಲೇಜಲ್ಲಿ ಯಾವ ಊರಲ್ಲೂ ಏನೂ ಆಗೋದೇ ಇಲ್ಲ. ಅದಕ್ಕೆಲ್ಲ ಗೃಹ ಸಚಿವರು ಹೊಣೆ. ಗೃಹ ಸಚಿವರು ಏನು ಮಾಡಬೇಕು ಕಾನೂನು ಚೌಕಟ್ಟಲ್ಲಿ ಮಾಡ್ತಾರೆ. ಅದನ್ನು ಸುಮ್ಮನೆ ಅದನ್ನು ಅನವಶ್ಯಕವಾಗಿ ಪ್ರಚಾರಕ್ಕಿಡೋದು ಅದು ಸರಿ ಕಾಣಿಸೋದಿಲ್ಲ. ಬೇಕಂತ ಈ ಸಂದರ್ಭದಲ್ಲಿ ಯಾಕೆ ಹಂಗೆ ಮಾಡ್ತಾರೆ? ನಿಮಗೂ ಎಲ್ಲ ರಿಸ್ಟ್ರೆಂಟ್ ಇರಬೇಕು. ನೀವೇನಾದರೂ ಇದ್ರೆ ಆಯ್ತಪ್ಪ, ನೇರವಾಗಿ ಅದೊಂದು ಇನ್ಸಿಡೆಂಟ್ ಆಗಿದೆ, ನಾನು ನೇರವಾಗಿ ಹೊಣೆ ನಾನು. ಅದಕ್ಕೆ ಕಾಲೇಜ್ ಅಥಾರಿಟೀಸು ಹ್ಯಾಂಡಲ್ ಮಾಡ್ತಾರೆ. ಅವ್ರನ್ನ ತಗೊಂಡಿದ್ರು, ಅವ್ರು ರಿಕ್ರೂಟ್ ಮಾಡ್ಕೊಂಡಿದ್ರು, ಇದು ವೆಲ್ ಕ್ವಾಲಿಫೈಡ್ ಮ್ಯಾನ್ ಅಂತ. ಅವರು ಈ ರೀತಿ ಎಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂದಾಗ ಅದಕ್ಕೇನೋ ಒಂದು ಡಿಸಿಪ್ಲಿನರಿ ಆ್ಯಕ್ಷನ್ ಇರುತ್ತೆ. ಇಲ್ಲ ಅಂದರೆ ಅವ್ರನ್ನ ಕಾಲೇಜಿಂದ ಟರ್ಮಿನೇಟ್ ಮಾಡಿ ಕಳಿಸ್ತಾರೆ. ಈಗಾಗಲೇ ನನಗೆ ಗೊತ್ತಾದ ಹಾಗೆ ಅವ್ರನ್ನ ಟರ್ಮಿನೇಟ್ ಮಾಡಿದ್ದಾರೆ ಕಾಲೇಜಿಂದ. ಅದನ್ನು ದೊಡ್ಡದಾಗಿ ಏನು ಗ್ಲೋರಿಫೈ ಮಾಡೋದೇನಿದೆ? ಈಗ ಕರೆಕ್ಟ್ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.